ತುಮಕೂರು ಜಿಲ್ಲೆ ಶಿರಾ ಮಂಜುನಾಥ ನಗರದಲ್ಲಿರುವ ಮಂಜುಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಭ್ರಮ ಸಡಗರದಿಂದ ಸುಗ್ಗಿ ಹಬ್ಬ ಸಂಕ್ರಾಂತಿ ಆಚರಿಸಲಾಯಿತು. ಸುಗ್ಗಿ ಸಂಭ್ರಮದ ಹಬ್ಬ ಸಂಕ್ರಾಂತಿ ಆಚರಣೆಯ ವಿಶೇಷತೆ ಮಕ್ಕಳಿಗೆ ತಿಳಿದುಕೊಳ್ಳಲು ಅನುಕೂಲವಾಗುವಂತೆ ಮಂಜುಶ್ರೀ ಶಾಲೆಯ ವಿದ್ಯಾರ್ಥಿಗಳ ಜೊತೆ ಆಡಳಿತ ಮಂಡಳಿ ಶಿಕ್ಷಕರಿಂದ ಸೇರಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳ ಜೊತೆಗೂಡಿ ಸಂಭ್ರಮಿಸಿದ ಸಂಕ್ರಾಂತಿ ಹಬ್ಬದ ಆಚರಣೆ ನೋಡುಗರ ಮನಸೆಳೆಯಿತು. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೆ ಪದಶಃ ಅರ್ಥ ಬದಲಾವಣೆ ಅಂತ ಹೇಳ್ಬಿಟ್ಟು, ಈ ಸಂಕ್ರಾಂತಿಯ ದಿನ ಸೂರ್ಯ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಈ ಸಂಕ್ರಾಂತಿಯನ್ನ ಆಚರಣೆ ಮಾಡೋದರ ಉದ್ದೇಶ ಏನು ಅಂತಂದ್ರೆ, ಸುಗ್ಗಿಯ ಸಂದರ್ಭದಲ್ಲಿ ಎಲ್ಲ ರೈತ ತನ್ನ ಬೆಳೆಗಳನ್ನೆಲ್ಲವನ್ನೂ ಕೂಡ ಮನೆಗೆ ತರುವಂತಹ ಸಂದರ್ಭದಲ್ಲಿ ಬೆಳೆಯನ್ನ ಬೆಳೆದು ಮನೆಗೆ ತಂದಾಗ ದನ ಕರುಗಳು ಕೂಡ ಅಲ್ಲಿ ದುಡಿದಿರ್ತವೆ. ಆ ಕಾರಣಕ್ಕೋಸ್ಕರ ಸಂಕ್ರಾಂತಿಯನ್ನ ಆಚರಣೆ ಮಾಡುವಾಗ ಸುಗ್ಗಿ ಸಂಭ್ರಮ ಅಂತ ಹೇಳಿ ನಾವು ಹೇಳ್ತೀವಿ. ದನ ಕರುಗಳು ಆಚರಣೆ ಮಾಡಿ ಅವುಗಳು ಒಂದು ವಿಶ್ರಾಂತಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಈ ಹಬ್ಬವನ್ನ ನಾವು ದನಗಳ ಹಬ್ಬ ಅಂತ ಕೂಡ ಕರಿತೀವಿ. ಈ ಸಂದರ್ಭದಲ್ಲಿ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ, ಚಳಿ ಆಗ ಹೆಚ್ಚಾಗಿರುತ್ತೆ ವಿಪರೀತವಾಗಿ. ಆ ಸಂದರ್ಭದಲ್ಲಿ ಸಂಕ್ರಾಂತಿಯ ಉದ್ದೇಶ ಏನು ಅಂತಂದ್ರೆ, ಎಳ್ಳು ಬೆಲ್ಲ ಮತ್ತೆ ಕೊಬ್ಬರಿ ಮತ್ತೆ ಕಡಲೆಯನ್ನ ಹಾಕೋದ್ರ ಉದ್ದೇಶ ಏನು ಅಂದ್ರೆ, ಚರ್ಮ ಆ ಸಂದರ್ಭದಲ್ಲಿ ಹೊಡೆದಿರುತ್ತದೆ, ಎಣ್ಣೆ ಅಂಶ ದೇಹಕ್ಕೆ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಎಳ್ಳು ಬೆಲ್ಲವನ್ನ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ. ಮತ್ತೆ ದನಗಳು ಕೂಡ ಎಲ್ಲ ವರ್ಷವಿಡೀ ದುಡಿದು ಅವುಗಳಲ್ಲಿ ಮೈನಲ್ಲಿ ಆ ಕೀಟಗಳು ಸೇರ್ಕೊಂಡಿರ್ತವೆ. ಆಗ ಅವುಗಳನ್ನ ಉದುರಿಸೋದಕ್ಕೋಸ್ಕರ ಕಿಚ್ಚು ಹಾಯಿಸುವುದು ಅಂತ ಈ ಸಂದರ್ಭದಲ್ಲಿ ಮಾಡ್ತಾರೆ. ದನಗಳನ್ನ ಸಿಂಗರಿಸಿ ಕಿಚ್ಚು ಹಾಯಿಸೋದರ ಮೂಲಕ ಅವುಗಳನ್ನ ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಒಟ್ಟಾರೆಯಾಗಿ ಇದು ಸುಗ್ಗಿ ಹಬ್ಬ ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಸ್ಕೂಲ್ ಮಕ್ಕಳ ಜೊತೆ ಮಾಡ್ತೀರಲ್ಲ, ಹೆಂಗೆ ಕಾನ್ಸೆಪ್ಟ್ ಇದೆಲ್ಲ? ಅಂದ್ರೆ ನಮ್ಗೆ ಪಾಠ ಇದೆ ಸರ್, ಸಂಕ್ರಾಂತಿ ಹಬ್ಬದ ಬಗ್ಗೆ ಪಾಠ ಇದೆ. ಆ ಪಾಠ ಇರೋದ್ರಿಂದ ಮಕ್ಳುಗಳಿಗೆ ಅದು ಸಹಜವಾಗಿ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಏನೇನು ಅದನ್ನ ಬಳಸ್ತೀವಿ, ಸಂಕ್ರಾಂತಿ ಹಬ್ಬಕ್ಕೆ ಸಡಗರ ಹೇಗಿರುತ್ತೆ, ಏನೇನು ಅದಕ್ಕೆ ಹಾಕ್ಬೇಕು, ಅದರ ಉದ್ದೇಶ ಏನು, ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಾವು ಹೋದ ವರ್ಷನೂ ಕೂಡ ಆಚರಣೆ ಮಾಡಿದ್ವಿ. ಈ ವರ್ಷನೂ ಕೂಡ ಅದೇ ತರದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಅದು ಗೊತ್ತಾಗ್ಲಿ ಮಕ್ಳುಗಳಿಗೆ, ಯಾವ ಕಾರಣಕ್ಕೋಸ್ಕರ ನಾವು ಮಾಡ್ತಿದೀವಿ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ. ಈಗ ನಾವ್ ಇಲ್ಲಿ ಎಲ್ಲದನ್ನೂ ಕೂಡ ನಾವು ತಂದಿದೀವಿ, ದನಗಳನ್ನ ತಂದಿದೀವಿ, ಮತ್ತೆ ಎಳ್ಳು ಬೆಲ್ಲ ಮತ್ತೆ ಆ ಸಂದರ್ಭದಲ್ಲಿ ಬೆಳೆದಂತ ಬೆಳೆಗಳು ಎಲ್ಲವುಗಳನ್ನು ಕೂಡ ನಾವು ತಂದಿದೀವಿ. ಯಾಕೆ ಅಂತ, ಇದು ಸುಗ್ಗಿಯ ಸಂಭ್ರಮಕ್ಕೋಸ್ಕರ ಮಾಡ್ತಾ ಇರೋಂತ ಒಂದು ಹಬ್ಬ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ಮಂಜುಶ್ರೀ ಶಾಲೆಯಲ್ಲಿ ಮಂಜುಶ್ರೀ ಮಳಿಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಸೊ ಮಳಿಗೆ ಅಂತಂದ್ರೆ ಒಂದು ಅಂಗಡಿಗಳಿರ್ತಕ್ಕಂಥ ಒಂದು ಸಂಕೀರ್ಣ ಅಂತ ಹೇಳ್ಬಿಟ್ಟು, ಸೊ 5ನೇ ತರಗತಿನಲ್ಲಿ ಮಲ್ಲಜ್ಜಿ ಮಳಿಗೆ ಅಂತಕ್ಕಂಥ ಒಂದು ಗದ್ಯ ಭಾಗ ಇದೆ. ಆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಮಾಲ್ಗೂ ಮತ್ತೆ ಮಳಿಗೆಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅನ್ನೋದನ್ನ ಅರ್ಥ ಮಾಡ್ಸೋದಿಕ್ಕೋಸ್ಕರ ನಾವು ಈ ಒಂದು ಸಂಭ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದು. ಸೊ ಒಂದು ಸಣ್ಣ ಹಳ್ಳಿನಲ್ಲಿ ನೋಡಿದ್ರೆ ಒಂದು ಸಣ್ಣ ಅಂಗಡಿನಲ್ಲೂ ಕೂಡ ಎಲ್ಲಾ ರೀತಿಯ ದಿನಸಿ ವಸ್ತುಗಳು ಸಿಗ್ತವೆ. ಮಾಲ್ಗಳಲ್ಲಿ ಪಟ್ಟಣ ಪ್ರದೇಶದಲ್ಲಿ ಮಾಲ್ಗಳಂತ ಇರುತ್ತೆ, ಅದರಲ್ಲಿ ಒಂದೇ ಸೂರಿನಡಿನಲ್ಲಿ ಎಲ್ಲನೂ ಕೂಡ ಸಿಗುತ್ತೆ. ಆದ್ರೆ ನಗರ ಪ್ರದೇಶ ಪಟ್ಟಣ ಪ್ರದೇಶದಲ್ಲಿ ಎಲ್ಲನೂ ಸಿಗುತ್ತೆ, ಆದ್ರೆ ಗ್ರಾಮೀಣ ಭಾಗದಲ್ಲಿ ಎಲ್ಲವೂ ಕೂಡ ಒಂದೇ ಅಂಗಡಿನಲ್ಲಿ ಸಿಗಲ್ಲ. ಆದ್ರೆ ಕನಕನಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ ಇದೆ. ಸೊ ಆ ಕನಕನಹಳ್ಳಿನಲ್ಲಿ ಇರ್ತಕ್ಕಂಥ ಮಲ್ಲಜ್ಜಿ ಮಳಿಗೆ ಅಂತಕ್ಕಂಥ ಒಂದು ಅಂಗಡಿನಲ್ಲಿ ಯಾವ ವಸ್ತುಗಳನ್ನು ಕೇಳಿದ್ರು ಕೂಡ ಪ್ರತಿಯೊಂದು ಕೂಡ ಸಿಗ್ತಕ್ಕಂಥ ಒಂದು ಮಳಿಗೆ ಆ ಅಜ್ಜಿದಾಗಿರುತ್ತೆ. ಒಟ್ಟಾರೆಯಾಗಿ ಈ ಒಂದು ಪಾಠದಲ್ಲಿ ಮಕ್ಕಳಿಗೆ ತಿಳಿಸ್ತಕ್ಕಂಥ ಒಂದು ಉದ್ದೇಶ ಏನು ಅಂತಂದ್ರೆ, ಪತ್ರ ಲೇಖನವನ್ನ ತನ್ನ ಅಣ್ಣನಾಗಿರ್ತಕ್ಕಂಥ ಸೃಜನ್ ಅಂತಕ್ಕಂಥನು ತಂಗಿಗೆ ತನ್ನ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಸಹೋದರಿಯಾದಂತಹ ಸೌಜನ್ಯಳಿಗೆ ತಿಳಿಸ್ತಕ್ಕಂಥ ಒಂದು ರೀತಿ, ಒಟ್ಟಾರೆ ಮಕ್ಕಳಿಗೆ ಪತ್ರ ಲೇಖನವನ್ನ ಬರೀತಕ್ಕಂಥ ಒಂದು ರೀತಿ, ಆ ಪತ್ರವನ್ನ ಬರಿಬೇಕಾದಾಗ ಅನುಸರಿಸಬೇಕಾದ ನಿಯಮಗಳು ಯಾವುವು, ಹಾಗೇನೆ ಆ ಒಂದು ಪತ್ರವನ್ನ ಬರಿಬೇಕಾದಂತಹ ವ್ಯಕ್ತಿಗೆ ವಿಳಾಸವಿರ್ಬೇಕಾಗುತ್ತೆ, ಮೇಲ್ಗಡೆ ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ ಇರ್ಬೇಕಾಗುತ್ತೆ, ಹಾಗೇನೆ
ಬರೆಯಬೇಕಾದಂತಹ ವಿಳಾಸ ಬೇಕಾಗುತ್ತೆ. ಸೊ ಆ ಪತ್ರವನ್ನ ಬರಿಬೇಕಾದಾಗ ಆ ಬರಿತಕ್ಕಂತ ವ್ಯಕ್ತಿಗೆ ನಾವು ಯಾವ ರೀತಿಯ ಒಂದು ಗೌರವವನ್ನ ಸೂಚಿಸ್ಬೇಕು ಅಂತಂದ್ರೆ ಯಾವ ರೀತಿಯ ಸಂಬೋಧನೆಗಳನ್ನ ನಾವು ಬಳಸಬೇಕು ಅಂತಕ್ಕಂಥದ್ದನ್ನ ಈ ಗದ್ಯ ಭಾಗದಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.